ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಂದಾನಗರಿ ಬೆಳಗಾವಿಯಲ್ಲಿ ಇಂದಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3 ದಿನಗಳ ಪ್ರಮುಖ ಪ್ರಚಾರಕರ ಸಭೆ ಆರಂಭ ಆಗಿದೆ. ಆದ್ರೆ ಈ ಸಭೆ ಆರಂಭ ಆಗ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ RSS ಸಭೆ ಕುರಿತು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಬೆಳಗಾವಿಯಲ್ಲಿ ಯಾಕೆ ಮೀಟಿಂಗ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ RSS ನವರು ಮೀಟಿಂಗ್ ಮಾಡಿದ ಬಳಿಕ ದೇಶದಲ್ಲಿ ಏನಾದ್ರೂ ಒಂದು ಅನಾಹುತ ಆಗೇ ಆಗಿದೆ. ಈ ಹಿಂದೆ ಕಲಬುರಗಿ, ಗೌರಿ ಲಂಕೇಶ್ ಅಂತವರ ಹತ್ಯೆಗಳಾಗಿದ್ವು. ಅದಕ್ಕೆ ಈ ಸಭೆಯ ಬಳಿಕ ಏನಾಗುತ್ತೋ ನೋಡಬೇಕು ಅಂತ ಬಿಕೆ ಹರಿಪ್ರಸಾದ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅವ್ರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಅಂದ್ರೆ RSS ಮೀಟಿಂಗ್ ಮಾಡಿದಾಗೆಲ್ಲ ಏನಾದರೂ ಆಗ್ಬಿಡುತ್ತಮ್ಮ? ಈಗ ಅವರು 2 ವಿಚಾರ ಹೇಳಿದ್ದಾರೆ. ಗೌರಿ ಲಂಕೇಶ್ ಕೇಸಲ್ಲಿ ಏನಾದರೂ RSS ಇನ್ವಾಲ್ವ್ಮೆಂಟ್ ಇದೆ ಅಂತ ಏನಾದರೂ ತನಿಖೆಯ ಭಾಗದಲ್ಲಿ ಹೊರಬಿದ್ದಿದೆಯಾ? ಹಿಂದೂ ಜಾಗರಣ ಸಮಿತಿ ಅಥವಾ ಯಾವುದೋ ಒಂದು ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಂತ ಏನೋ ಹೇಳಿದ್ದಾರೆ. RSS ಅಂತ ಹೇಳಿದಾರ? ಮತ್ತೆ RSS ನ ಪ್ರತಿಯೊಂದಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ ಅವರು? ಆಮೇಲೆ ನಿಮ್ಗೆ ಯಾಕೆ RSS ಅಂದ್ರೆ ಇಷ್ಟು ಭಯ ಶುರುವಾಗಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ವಿರೋಧ ಪಕ್ಷ BJP ಒಂದು ಆಸ್ ಅ ಪೊಲಿಟಿಕಲ್ ಪಾರ್ಟಿ BJP ಇಡೀ ರಾಷ್ಟ್ರದಾದ್ಯಂತ ನಿಮ್ಮ ಪಕ್ಷವನ್ನ ಧೂಳಿಪಟ ಮಾಡ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೊರಟಿದೆ. ತಕ್ಕ ಮಟ್ಟಿಗೆ ಅವರಿಗೆ ಸಕ್ಸಸ್ ಕೂಡ ಸಿಕ್ಕಿದೆ. ಸೊ ನೀವು ಆಸ್ ಅ ಪೊಲಿಟಿಕಲ್ ಪಾರ್ಟಿ ನಿಮ್ಮ ಐಡಿಯಾಲಜಿ ಡಿಫ್ರೆನ್ಸಸ್ಗೆ ನೀವು RSS ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದೀರಿ ಅಂದ್ರೆ ಅದೇ ನಿಮ್ಮ ಮೇನ್ ಥ್ರೆಟ್. RSS ನಿಮ್ಮ ಓಟ್ಗಳನ್ನ ಬಾಚ್ತಾ ಇದೆ. RSS ನಿಮ್ಗೆ ಇಡೀ ರಾಷ್ಟ್ರದಾದ್ಯಂತ ರಾಜ್ಯಗಳ ಮೇಲೆ ರಾಜ್ಯಗಳನ್ನ ನಿಮ್ಮಿಂದ ಕಿತ್ಕೋತಾ ಇದೆ ಅನ್ನೋ ಲೆವೆಲ್ಗೆ ನೀವು RSS ಮೇಲೆ ಮುಗಿಬಿದ್ದಿದ್ದೀರಿ ಅಂತಂದರೆ ಈ ರಾಷ್ಟ್ರದಲ್ಲಿ RSS ಪವರ್ಫುಲ್ ಯಾವ್ದು ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಈ ಮಟ್ಟಿಗೆ RSS ನ ಕಂಡ್ರೆ ನಿಗಿ ಕೆಂಡ ಆಗಿದೆ, ಹಿಂಗ್ ಉರಿದು ಬೀಳ್ತಾ ಇದೆ. ದಿನ ಬೆಳಗಾದ್ರೆ ಬಿಕೆ ಹರಿಪ್ರಸಾದ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಅವರು RSS ಹೆಸರು ಎತ್ತದೇನೆ ಒಂದೂ ಕೂಡ ಹೇಳಿಕೆಯನ್ನ ಅವರು ಕೊಡ್ತಾ ಇಲ್ಲ. ಇದನ್ನ ನೋಡಿದರೆ ಇವ್ರಿಗೆ ಮೋದಿ, ಅಮಿತ್ ಶಾ ಅವರಿಗಿಂತ RSS ಕಂಡ್ರೆ ಭಯ ಅಂತ ಅನ್ಸುತ್ತೆ. ಅದು ರಿಜಿಸ್ಟರ್ಡ್ ಇಲ್ಲ. ಅದಕ್ಕೆ ನಿಜಕ್ಕೂ ಕೂಡ ಯಾರ್ಯಾರಿದ್ದಾರೆ, ಏನು ಎತ್ತ ಅನ್ನೋದರ ಬಗ್ಗೆನೂ ಕೂಡ ನಮ್ಗೆ ಅತ್ಯಂತ ದೊಡ್ಡ ಮಾಹಿತಿಯೂ ಕೂಡ ಇಲ್ಲ. ಮೋಹನ್ ಭಾಗವತ್ ಅವರು ಬಿಟ್ರೆ, ಹೊಸಬಾಳೆ ಅವರು ನಮ್ಮವರು, ಅವ್ರನ್ನ ಬಿಟ್ಟರೆ. ಸೊ ನಿಮ್ಗೆ ಇಷ್ಟೊಂದು ಭಯ ಯಾಕೆ ಹಾಗಾದ್ರೆ RSS ನ ಕಂಡ್ರೆ ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಆಯ್ತಪ್ಪ RSS ನ ಒಂದು ಸಂಘಟನೆಯ ನೋಂದಣಿಯ ಬಗ್ಗೆ ಮಾತಾಡ್ತಾ ಇದ್ರಿ, ಇಟ್ಸ್ ಆಲ್ ಓಕೆ. ಒಂದಿನ ಚಂದ, 2 ದಿನ ಚಂದ, ತೆಗೆದ್ರೆ ಬರೀ RSS ಅಂದ್ರೆ ಮೋದಿ, ಅಮಿತ್ ಶಾ ಸೇರಿದಂತೆ ಬೇರೆ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳಿಗಿಂತ ನಿಮ್ಗೆ RSS ಕಂಡ್ರೆ ಭಯ. ಅದು ಕೂಡ ಅನ್ರಿಜಿಸ್ಟರ್ಡ್ ಒಂದು ಸಂಘ. ಅದು ಆ ಒಂದು ಸಂಘ ಕಂಡ್ರೆ ಎಷ್ಟು ಭಯ ಪಡ್ತಾ ಇದ್ರಿ ನೀವು ಕಾಂಗ್ರೆಸ್ ಅವರು ಅಂತಂದರೆ ನೀವು ಕೊಡ್ತಾ ಇರುವಂತ ಹೇಳಿಕೆಗಳನ್ನ ರಾಜ್ಯದ ಜನ ಕೂಡ ತುಂಬಾ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೀವು ನೋಂದಣಿಯ ಬಗ್ಗೆ ಮಾತಾಡಿದ್ದೀರಿ ಮತ್ತು ಈ ಒಂದು ಸಂಘದಲ್ಲಿ ಆಗುವಂತ ಚಟುವಟಿಕೆಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀರಿ. ಓಕೆ, ಅದೇ ದಿನ ಬೆಳಗಾದ್ರೆ ಹಬ್ಬ ಏನು? ಅದೇ ಹಬ್ಬ ಬೆಳಗಾವಿಯಲ್ಲಿ ಇವ್ರು ಸಭೆ ಮಾಡಿದ ತಕ್ಷಣ ಏನಾದ್ರೂ ಒಂದು ದೊಡ್ಡ ಘಟನೆ ನಡೆಯುತ್ತೆ ಅಂತೆ. ಹಂಗಾದ್ರೆ ನಿಮ್ಮ ಗೃಹ ಮಂತ್ರಿಗಳ ಅಸಮರ್ಥರ? ಬಿಕೆ ಹರಿಪ್ರಸಾದ್ ಅವರೇ ಹೇಳಿ, ಅಸಮರ್ಥರ? ಯಾರು ಏನ್ ಬೇಕಾದ್ರೂ ಬಂದು ಮಾಡೋಗ್ಬಿಡ್ಬೋದಾ? ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಕೊಲೆ ಮಾಡ್ಬಿಡ್ಬೋದಾ? ಗೌರಿ ಲಂಕೇಶ್ ಅವರ ತರ ಬಂದ್ಬಿಟ್ಟು ಎಲ್ಲರೂ ಗುಂಡಿಸ್ಕೊಂಡು ಡಿಸ್ಕೊಂಡ್ ಅಂತ ಹೊಡೆದು ಬಿಸಾಕ್ಬಿಡ್ಬೋದಾ? ಹಾಗಾದ್ರೆ ನಿಮ್ಮ ಗೃಹ ಇಲಾಖೆ ಏನ್ ಕಡಲೆಕಾಯಿ ತಿಂತಾ ಇದೆಯಾ? RSS ಸಭೆ ನಡೆಸಿದ ತಕ್ಷಣ ಏನಾದ್ರೂ ಒಂದು ದೊಡ್ಡ ಅವಘಡ ಆಗ್ಬಿಡುತ್ತೆ. ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಏನಂತ ಭಯಾರಿ ನಿಮ್ಗೆ? ನಿಮ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರ್ಬೋದು, 1000 ಇರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಇಲ್ಲಿ ಸರ್ಕಾರ ನಡೆಸ್ತಾ ಇರೋದೇ RSS, ಸರ್ಕಾರ ಇರೋದೇ RSSದು ಅನ್ನೋ ಲೆವೆಲ್ಗೆ ನೀವು ಮುಗಿಬಿದ್ದಿದ್ದೀರಲ್ಲ, ಅರ್ಥ ಆಗ್ತಾ ಇಲ್ಲಪ್ಪ. ನೀವೇನೋ ದಿನ ಬೆಳಗಾದ್ರೆ ಹೇಳಿಕೆ ಕೊಡ್ತಾ ಇದ್ದೀರಾ, ಅವ್ರು ನಿಮ್ಮ ಹೇಳಿಕೆಗೆ ಒಂದು ರಿಯಾಕ್ಷನ್ ಮಾಡ್ತಾ ಇಲ್ಲ. ಇಲ್ಲಿ BJP ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಅಷ್ಟೇ. ಅದು ಬಿಟ್ರೆ ಏನ್ ದಿನ ಬೆಳಗಾದ್ರೆ ಏನು ಮೋಹನ್ ಭಾಗವತ್ ಕುತ್ಕೊಂಡು ಪ್ರಿಯಾಂಕಾ ಖರ್ಗೆ ಅಂತ ಏನಾದ್ರು ಮಾತಾಡ್ತಾ ಇದ್ದಾರಾ? ಇಲ್ಲ, ರಿಯಾಕ್ಟೇ ಮಾಡ್ತಿಲ್ಲ. ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕೋ ಮಾಡ್ರಿ. ಅದನ್ನ ಬಿಟ್ಟು ದಿನ ಬೆಳಗಾದ್ರೆ ಜಪ ಮಾಡ್ಬೇಡ್ರಿ RSS.